ನಿಜವಾಗ್ಲೂ ರಾಜರಿಗೆ ರಾಜಕೀಯ ಬೇಕಿತ್ತ ಅಂತ ಟ್ರೋಲ್ಸ್ ಮಾಡ್ತಿದ್ದಾರೆ ಟ್ರೋಲ್ಸ್ ಮಾಡೋಕ್ಕೆ ಖಂಡಿತವಾಗ್ಲೂ ರಾಜನೇ ಅಲ್ಲ, ಮಂತ್ರಿನೇ ಅಲ್ಲ, ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆದ್ರೂ ಅವನು ಟ್ರೋಲ್ಸ್ ಮಾಡೋದು ಟ್ರೋಲರ್ಸ್ ಕೆಲಸ ಖಂಡಿತವಾಗ್ಲು. ಅದೇ ಕಾರಣಕ್ಕೆ ರಾಜನಾಗಿದ್ದವರು ಮಂತ್ರಿ ಆಗೋಕೆ ಬಯಸ್ತಾರೆ ಅಂತ ಹೇಳಿ ಯದುವೀರ್ ರಾಜಾರಾವ್ ಅವ್ರನ್ನ ಖಂಡಿತವಾಗ್ಲು ಟ್ರೋಲ್ಸ್ ಮಾಡ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕರ್ನಾಟಕದಲ್ಲಿ ಅಲ್ಲ, ಇಡೀ ಭಾರತದಲ್ಲಿ ರಾಜಕೀಯ ರಂಗು ಶುರುವಾಗಿದೆ. ಖಂಡಿತವಾಗ್ಲೂ ಲೋಕಸಭೆ ಚುನಾವಣೆ ಕೆಲವೇ ದಿನಗಳಲ್ಲಿ ಆಗಲಿದೆ. ಈ ಟೈಮಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ತುಂಬಾ ಫೋಕಸ್ ಆಗ್ತಿರೋದು ಮಾತ್ರ ಮೈಸೂರು ಕೊಡುಗೆ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆ ಆಗಿರೋದು. ಖಂಡಿತವಾಗ್ಲೂ 2 ಬಾರಿ ಪ್ರತಾಪ್ ಸಿಂಹ ಅವರು ತುಂಬಾನೇ ಚೆನ್ನಾಗಿ ಒಂದೆರಡು ಕೆಲಸಗಳು ಮಾಡಿದ್ರು. ಒಳ್ಳೆ ಅಧಿಕಾರ ತಗೊಂಡಾಗ ಮಾತ್ರ ಅವ್ರಿಗೆ ಅವರ ಭಾಗಕ್ಕೆ ಏನೆಲ್ಲ ಸಿಗುತ್ತೋ ಅದು ತುಂಬಾನೇ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ರು. ನಿಜವಾಗ್ಲೂ ರಾಜರಿಗೆ ರಾಜಕೀಯ ಬೇಕಿತ್ತ ಅಂತ ಟ್ರೋಲ್ಸ್ ಮಾಡ್ತಿದ್ದಾರೆ ಟ್ರೋಲ್ಸ್ ಮಾಡೋಕ್ಕೆ ಖಂಡಿತವಾಗ್ಲೂ ರಾಜನೇ ಅಲ್ಲ, ಮಂತ್ರಿನೇ ಅಲ್ಲ, ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆದ್ರೂ ಅವನು ಟ್ರೋಲ್ಸ್ ಮಾಡೋದು ಟ್ರೋಲರ್ಸ್ ಕೆಲಸ ಖಂಡಿತವಾಗ್ಲು. ಅದೇ ಕಾರಣಕ್ಕೆ ರಾಜನಾಗಿದ್ದವರು ಮಂತ್ರಿ ಆಗೋಕೆ ಬಯಸ್ತಾರೆ ಅಂತ ಹೇಳಿ ಯದುವೀರ್ ರಾಜಾರಾವ್ ಅವ್ರನ್ನ ಖಂಡಿತವಾಗ್ಲು ಟ್ರೋಲ್ಸ್ ಮಾಡ್ತಾ ಇದೆ. ಎಲ್ಲವರೆಗೂ ಒಂದು ಅನ್ಸೋದು ನಿಜಾನೇ. ಏನಕ್ಕಂದ್ರೆ ಈ ಡರ್ಟಿ ಪಾರ್ಟೀಸ್ಗೆ ಎಂಟ್ರಿ ಆಗೋದಕ್ಕಿಂತ ಸುಮ್ಮನೆ ಅವ್ರ ಮನೆಯಲ್ಲಿ ಆರಾಮಾಗಿ ರಾಜಾರೋಷವಾಗಿ ರಾಜನಾಗಿದ್ದರೆ ತುಂಬಾ ಒಳ್ಳೇದಾಗಿತ್ತಂತ ಕೆಲವರ ಅಭಿಪ್ರಾಯ. ಏನಕ್ಕಂದ್ರೆ ರಾಜಕೀಯಕ್ಕಂತ ಕಾಲಿಟ್ಟಾಗ ತುಂಬಾ ಆಪೋಸಿಟ್ ಸರ್ಸು ಮತ್ತೆ ಪಕ್ಕದಲ್ಲಿರೋರು ಟ್ರೋಲ್ಸ್ ಮಾಡೋದು ಖಂಡಿತ ಅಂತ ಹೇಳಿದೆ. ಇದಕ್ಕಿಂತ ಮುಂಚೆನೆ ಹೇಳಿದೆ, ಟ್ರೋಲ್ ಮಾಡೋಕ್ಕೆ ಯಾರಿದ್ರೆ ಗುರು ಟ್ರೋಲ್ ಮಾಡೇ ಮಾಡ್ತಾರೆ. ಟ್ರೋಲ್ ಮಾಡೋದೇ ಅವ್ರ ಕೆಲಸ. ಅಂತ ಟೈಮಲ್ಲಿ ರಾಜರಾದ್ರೆ ಏನು, ಮಂತ್ರಿ ಆದ್ರೆ ಏನು, ಪ್ರಧಾನಿ ಮಂತ್ರಿ ಆದ್ರೆ ಏನು, ಅದೇ ರೀತಿಯಾಗಿರುತ್ತೆ. ಆದ ಕಾರಣ ಇವರು ಎಷ್ಟೇ ತಲೆಮಾರು ಇದ್ರು ಅಷ್ಟೊಂದು ದುಡ್ಡಿದೆ. ಏನಕ್ಕಂದ್ರೆ ಗೌರ್ಮೆಂಟ್ ಅವ್ರನ್ನೆಲ್ಲ ನೋಡ್ಕೊಂತ ಇದೆ. ಆ ಟೈಮಲ್ಲಿ ಇಂಥ ರಾಜಕೀಯಕ್ಕೆ ಬಂದು ಅವರ ಹೆಸರಾಗ್ಲಿ ಅವರ ವ್ಯಕ್ತಿತ್ವ ಆಗಲಿ ಕಳ್ಕೊಳ್ಳೋದು ಕೆಲವ್ರಿಗೆ ಇಷ್ಟ ಇಲ್ಲ. ಇಲ್ಲಿ ಕೇವಲ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗದಿರೋ ಕಾರಣ ಟ್ರೋಲ್ಸ್ ಮಾಡ್ತಾರ ಅಂತಲ್ಲ. ಈಗ ಅಪೋಸಿಟ್ ಪಾರ್ಟಿ ಅಂತ ಬಂದಾಗ ಈ ಕಾಂಗ್ರೆಸ್ ಆಗಲಿ JDS ಆಗಲಿ ಯಾವುದೇ ಒಂದು ಪಕ್ಷ ಆಗಲಿ ರಾಜ ಅಂತ ನೋಡಲ್ಲ, ಇನ್ನೂಪ್ರ ಅಂತ ನೋಡಲ್ಲ, ಮಾತಂತ ಬಂದಾಗ ಮಾತಾಡಲೇಬೇಕಾಗುತ್ತೆ. ಆದ ಕಾರಣ ಎಲ್ಲೋ ಒಂದ್ ಕಡೆ ಯದುವೀರ್ ರಾಜಾರಾವ್ ಅವರಿಗೆ ಸ್ವಲ್ಪ ಮರ್ಯಾದೆ ಕಡಿಮೆ ಆಗುತ್ತಾ ಅಂತ ಅನ್ಸುತ್ತೆ. ಮತ್ತೆ ಇದ್ರ ಬಗ್ಗೆ ಯದುವೀರ್ ರಾಜ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟದಕ್ಕೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಹಲವಾರು ಜನ ಹಲವಾರು ಬಗ್ಗೆ ಮಾತಾಡ್ತಾ ಇದ್ದಾರೆ. ರಾಜಕೀಯ ಬೇಡವಾಗಿತ್ತು ರಾಜರಿಗೆ, ಆರಾಮಾಗಿ ಮೈಸೂರಿನ ರಾಜರಾಗೆ ಹೆಸರು ತಗೊಳ್ಬೋದಾಯಿತು. ಏನಕ್ಕಂದ್ರೆ ರಾಜಕೀಯ ಅಂತ ಬಂದಾಗ ತುಂಬಾ ಕೆಟ್ಟದಾಗೆಲ್ಲ ಪೋಟ್ರೆ ಮಾಡ್ತಾರೆ, ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಇಂಥ ವಿಷಯಗಳಲ್ಲಿ ತಲೆ ತೂರ್ಸೋದು ತುಂಬಾ ಸರಿ ಇರಲಿಲ್ಲ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಮಾಡಿ. ಮತ್ತೆ ಯದುವೀರ್ ರಾಜ್ ಅವರ ಕೊಡಗು ಮತ್ತು ಮೈಸೂರು ಲೋಕಸಭೆ ಚುನಾವಣೆ ಕ್ಷೇತ್ರದಲ್ಲಿ ಗೆಲ್ತಾರಲ್ಲ ಅಂತ ಕಮೆಂಟ್ ಮಾಡಿ. ಹಾಗೆ ರಾಜಕೀಯಕ್ಕೆ ಬಂದಿದ್ದು ಒಳ್ಳೇದಾ ಕೆಟ್ಟದ ಅಂತ ನಾವು ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.